ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ನಾನಿವತ್ತು ಮಂಗಳವಾರ ಹಾಗೆ ಬುಧವಾರದ್ದು ಕಂಟಿನ್ಯೂಯೇಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಎದ್ದು ಬಂದಾಗಲೇ 6:15 ಆಗೋಗಿತ್ತು. ಸ್ವಲ್ಪ ಲೇಟೇ ಆಗಿತ್ತು. ಹಿಂದಿನ ದಿನವೇ ಡಿಸೈಡ್ ಮಾಡಿ ಇಟ್ಟಿದ್ದೆ ಇವತ್ತು ಸಬ್ಸಿಗೆ ಸೊಪ್ಪಿಂದು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು. ಯಾರೆಲ್ಲ ಸಬ್ಸಿಗೆ ಸೊಪ್ಪಿನ ಪಲಾವ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಸೇಮ್ ನಾವು ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡ್ತೀವಿ ಅದೇ ರೀತಿ ಮೆಂತ್ಯ ಸೊಪ್ಪಿನ ಬದಲು ಸಬ್ಸಿಗೆ ಸೊಪ್ಪು ಹಾಕೋದು ಅಷ್ಟೇ. ಸಖತ್ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಸಾಮಾನ್ಯ ಸಬ್ಸಿಗೆ ಸೊಪ್ಪು ಅಂತ ಅಂದರೆ ಅಯ್ಯೋ ಅದ ಯಾರು ತಿಂತಾರೆ ಅಂತ ಅಂತಾರೆ. ಬಟ್ ಈ ರೀತಿ ಪಲಾವ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಜೊತೆಗೊಂದು ಸ್ವಲ್ಪ ಮೊಸರು ಬಜ್ಜಿ ಇದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಲೇಟ್ ಆಗೋಗಿತ್ತು, ಹಾಗಾಗಿ ನಾನು ವೀಡಿಯೋ ಶೂಟ್ ಏನೂ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆ ಹಾಕಿಬಿಟ್ಟು ಕೊನೆಯಲ್ಲಿ ಪಲಾವ್ ಎಲ್ಲ ಆದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲೂ ಸಹ ತಳನೂ ಸಹ ಹಿಡ್ದಿಲ್ಲ. ತುಂಬಾ ಚೆನ್ನಾಗಾಗಿದೆ. ನಾನು ಯೂಸ್ ಮಾಡಿದ್ದು ಇಲ್ಲಿ ಮೀಡಿಯಮ್ ಪಾಲಿಶ್ಡ್ ರಾಜ್ಮುಡಿ ರೈಸು. ಇದು ಸೋನಾ ಮಸೂರಿ ಅಕ್ಕಿ ಅಲ್ಲ, ಹಾಗಾಗಿ ಸ್ವಲ್ಪ ಮೃದುವಾಗಿ ಬರುತ್ತೆ. ಇದು ಸೋನಾ ಮಸೂರಿ ಅಕ್ಕಿ ಆದರೆ ಇನ್ನೂ ಸ್ವಲ್ಪ ಅರಳ್ಕೊಂಡು ಚೆನ್ನಾಗಾಗುತ್ತೆ. ಅಂದರೆ ಟೇಸ್ಟಲ್ಲಿ ಇದು ಚೆನ್ನಾಗಿರುತ್ತೆ. ಈ ರಾಜ್ಮುಡಿ ರೈಸು ಅದು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಇದು ಸಾಫ್ಟಾಗಿ ತುಂಬಾ ಚೆನ್ನಾಗಾಗತ್ತೆ. ಆ್ಯಂಡ್ ಅದರ ಹಿಂದಿನ ದಿನ ನಾನು ಸ್ವಲ್ಪ ಸಂಜೆ ಹೊತ್ತು ಕಳಿಸೋದಲ್ವ ಯೂಶ್ವಲಿ ಡಿಸ್ಪ್ಯಾಚ್ ಮಾಡೋದು, ತುಂಬ ಲೇಟ್ ಆಗೋಗಿತ್ತು ಅಂತ ಅರ್ಧಂಬರ್ಧ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ದೆ. ಅಂದರೆ ಒಂದು 25 ಆರ್ಡರ್ಸ್ ಇತ್ತು ಅಂದರೆ ನಾನು ಒಂದು 5-6 ಪ್ಯಾಕ್ ಅಷ್ಟೇ ಪ್ಯಾಕ್ ಮಾಡೋಕ್ಕಾಗಿದ್ದು. ಟೈಮ್ ಆಗೋಯ್ತು. ಹಾಗಾಗಿ ಇವತ್ತು ನಾನು ತಿಂಡಿ ತಿಂದು ಒಂದು 11 ಗಂಟೆ ಹಾಗೆಯೇ ಒಂದು ಸ್ವಲ್ಪ ಮಧ್ಯಾಹ್ನದಷ್ಟರಲ್ಲಿ ಒಂದು ಅರ್ಧ ಪ್ಯಾಕೇಜ್ ಮುಗಿಸ್ಕೊಬಿಟ್ರೆ ಇನ್ನು ಸಂಜೆಗೆ ಈಸಿ ಆಗುತ್ತೆ ನನಗೂ. ಸಂಜೆ ಇನ್ನು ಮಿಕ್ಕಿದ್ದು ಮಾಡ್ಕೋಬೋದು ಅಂತ ಮಧ್ಯಾಹ್ನನೇ ಅಂದರೆ ಒಂದು 11-11:30 ಹಾಗೆಯೇ ನಾನು ಏನೇನು ಆರ್ಡರ್ಸ್ ಇತ್ತು ಅದನ್ನೆಲ್ಲ ಪ್ಯಾಕ್ ಮಾಡಲಿಕ್ಕೆ ಬಂದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಬಲ್ಕ್ ಆರ್ಡರ್ಸಲ್ಲೇ ಬರ್ತಾಯಿದೆ ನನಗೆ. ತುಂಬಾ ಚೆನ್ನಾಗಿದೆ. ಒಂದು ಅರ್ಧ kg ಆಗೋಷ್ಟು ಮಲ್ಟಿಗ್ರೇನ್ ಆಟ ಟೇಸ್ಟ್ ನೋಡಿಬಿಟ್ಟು ಅರೌಂಡ್ 3 kg 5 kg ಅಷ್ಟು ಆರ್ಡರ್ಸ್ ತೊಗೋತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ನಾನು ಇಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಲ್ಲ ಅಲ್ವಾ. ಒನ್ಸ್ ಅವ್ರಿಗೆ ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಅವರು ಬಲ್ಕಲ್ಲೇ ತೊಗೊತಾರೆ. ಹಾಗಾಗಿ ಕ್ವಾಲಿಟಿ ಮೇಯ್ನ್ ನಾನು ಒತ್ತು ಕೊಟ್ಟು ನಾನು ಎಲ್ಲ ಪ್ರಾಡಕ್ಟ್ಸ್ನು ಪ್ರಿಪೇರ್ ಮಾಡ್ತೀನಿ. ಬೆಳಗ್ಗೆ ಪಲಾವ್ ಆಯಿತು. ಮಧ್ಯಾಹ್ನಕ್ಕೆ ನಾನಿಲ್ಲಿ ಬೆಳಗ್ಗೆನೂ ರೈಸು ಮಧ್ಯಾಹ್ನಕ್ಕೂ ರೈಸ್ ಬೇಡ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ದೆ, ಅಕ್ಕಿ ರೊಟ್ಟಿ. ಸ್ವಲ್ಪ ಹಿಟ್ಟೆಲ್ಲ ನಾದ್ಕೊಂಡು ಮಿಷಿನಲ್ಲಿ ಮಾಡಿಬಿಟ್ಟಿದ್ದೆ, ಕೆಲಸ ಜಾಸ್ತಿ ಇತ್ತು ಅಲ್ವಾ, ಹಾಗಾಗಿ ಅಂದ್ಬಿಟ್ಟು. ಹಾಗೆ ಪ್ರದೀಪ್ ಬರ್ತಾ ಸ್ವಲ್ಪ ತರಕಾರಿನೂ ತಂದಿದ್ದರು. ತರಕಾರಿ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೆ. ನೆಕ್ಸ್ಟು ಲಡ್ಡುಗೆಲ್ಲ ಸ್ವಲ್ಪ ಜಾಸ್ತಿ ಆರ್ಡರ್ಸ್ ಬಂದಿತ್ತು. ನಾನು ಯೂಶ್ವಲಿ ಒಂದು 6.5 to 7 kg ಆಗೋಷ್ಟು ಲಡ್ಡು ಆಗುತ್ತೆ. ಒಂದು ಕ್ವಾಂಟಿಟಿ ನಾನು ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ, ಇಷ್ಟಿಷ್ಟಕ್ಕೆ ಇಷ್ಟಿಷ್ಟೇ ಹಾಕಬೇಕು ಅಂತ. ಸೊ ನಾನು ಫಸ್ಟ್ ಟೇಸ್ಟ್ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಎಷ್ಟು ಆರ್ಡರ್ಸ್ ಬರ್ತಾ ಇದೆ ಅಂದರೆ ಆ 6.5 to 7 kg ಆಗೋಷ್ಟು ಲಡ್ಡು ಒಂದು ದಿನದಲ್ಲಿ ಖಾಲಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಾನು ಅದೇ ಅಂತ ಇದ್ದೆ, ನಮ್ಮ ಹೆಲ್ಪರ್ಸ್ ಇದ್ದಾರಲ್ಲ ಅವ್ರಿಗೆ ನೆಕ್ಸ್ಟು ಇಷ್ಟಿಷ್ಟು ಮಾಡಿಕೊಂಡ್ರೆ ದಿನಪೂರ್ತಿ ಲಡ್ಡುನೇ ಮಾಡ್ಕೋಬೇಕಾಗತ್ತೆ. ಇದ್ರ ಕ್ವಾಂಟಿಟಿನ ಡಬಲ್ ಮಾಡೋಣ, ಒಂದು ದಿನಕ್ಕೆ ಅರೌಂಡ್ 12 kg ಆಗೋಷ್ಟು ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಅವತ್ತು ಮಾಡಿದ್ದು ಲಡ್ಡು ಅಲ್ಲಲ್ಲೇ ಅವತ್ತಿಗೆ ಪೂರ್ತಿಯಾಗಿ ಖಾಲಿ ಆಗೋಯ್ತು. ನೋಡ್ತಾ ಇರ್ಬೋದು, ಅವರಲ್ಲಿ ಲಡ್ಡು ಪ್ಯಾಕ್ ಮಾಡಿ ಅಂದರೆ ಉಂಡೆ ಕಟ್ಟಿ ಇಡ್ತಾ ಇದ್ದರೆ ನಾನು ಹಾಗಾಗಿ ಡಿಸ್ಪ್ಯಾಚ್ ಮಾಡ್ತಾನೇ ಇದ್ದೀನಿ. ಅವತ್ತಿನ ದಿನ ಪೂರ್ತಿ ಒಂದು 7 kg ಆಗೋಷ್ಟು ಲಡ್ಡು ಖಾಲಿನೇ ಆಗೋಯ್ತು. ಅಷ್ಟು ಆರ್ಡರ್ಸ್ ಬರ್ತಾ ಇದೆ ನನಗೆ. ಆ್ಯಂಡ್ ಬರ್ತಾ ಇದೆ ಅನ್ನೋದಕ್ಕಿಂತ ಒಂದು ಸಲ ಆರ್ಡರ್ ಮಾಡಿ ಟೇಸ್ಟ್ ನೋಡಿದ್ಮೇಲೆ ನನಗೆ ಪ್ರೀ ಬುಕ್ಕಿಂಗು ಮತ್ತು ಎಗೇನ್ ಆರ್ಡರ್ಸ್ ಎಲ್ಲ ತುಂಬಾ ಜಾಸ್ತಿ ಜನ ನನಗೆ ಕೊಡ್ತಾ ಇದ್ದೀರಾ. ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇರೋದು ಯಾವುದೇ ರೀತಿ ಕೆಮಿಕಲ್ಸ್ ಆಗಿರ್ಬೋದು, ಆ್ಯಡೆಡ್ ಎಸೆನ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು, ಏನನ್ನೂ ನಾನು ಉಪಯೋಗಿಸಲ್ಲ. ನಮ್ಮ ಮನೆಯಲ್ಲಿ ನಾನು ಹೇಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಅಡುಗೆ ಮಾಡಿ ಹಾಕ್ತೀನಿ ಅದೇ ರೀತಿಯಲ್ಲೇ ನಾನು ನಿಮ್ಗಳಿಗೂ ಸಹ ಎಲ್ಲ ಪ್ರಾಡಕ್ಟ್ಸ್ನು ಮಾಡಿ ತಲುಪಿಸ್ತಾ ಇರೋದ್ರಿಂದ ಕ್ವಾಲಿಟಿ ಮತ್ತು ಟೇಸ್ಟ್ಗೆ ನೋ ಕಾಂಪ್ರಮೈಸ್. ತುಂಬಾ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ರಾಗಿ ಡೇಟ್ಸ್ ಲಡ್ಡುನೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ಫಸ್ಟ್ ಬ್ಯಾಚ್ ಡಿಸ್ಪ್ಯಾಚ್ ಆಗಿದೆ. ಆ್ಯಂಡ್ ಟೇಸ್ಟು ರಿವ್ಯೂಸ್ ಎಲ್ಲ ಹೇಗೆ ಕೊಟ್ಟಿದ್ದಾರೆ ಅಂತ ನಾನು ಆಲ್ರೆಡಿ ಸ್ಟೋರೀಸ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿರ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಾಂಬೋ ಆಫರ್ ಕೂಡ ಇದೆ. ನೀವು 1/4 kg ರಾಗಿ ಲಾಡು ಮತ್ತು 1/4 kg ಡೇಟ್ಸ್ ಲಾಡು ಎರಡೂ ತೊಗೊಂಡ್ರೆ ನಿಮ್ಗೊಂದು ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತಲೂ ಹೇಳಿದ್ದೆ. ತುಂಬ ಜನ ಅದನ್ನು ಯೂಸೇಜ್ ಮಾಡಿಕೊಂಡು ಟೇಸ್ಟ್ ನೋಡಲಿಕ್ಕೆ ಅಂತ 250 ಗ್ರಾಮ್ಸ್ ರಾಗಿ ಲಾಡು 250 ಗ್ರಾಮ್ಸ್ ಜೊತೆಗೆ ಡೇಟ್ಸ್ ಲಾಡನ್ನ ಆರ್ಡರ್ ಮಾಡ್ಕೊಂಡಿದ್ದೀರಾ.
ಸೊ ಇದಿಷ್ಟು ಮಂಗಳವಾರದ್ದು ವ್ಲಾಗ್ ಆಗಿತ್ತು. ಇಂದು ಬುಧವಾರಕ್ಕೆ ಬೆಳಗ್ಗೆ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ತುಂಬ ತಿಂಗಳುಗಳಾಗೋಗಿತ್ತು, ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಗಿತ್ತು ಅಂತ ಅಂದ್ಕೊತೀನಿ ಬಿಸಿಬೇಳೆ ಬಾತ್ ಮಾಡಿನೇ ನಾನು. ಹಾಗಾಗಿ ಬಿಸಿಬೇಳೆ ಬಾತ್ಗೆ ಇಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಎಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ಗೆ 3/4 ಕಪ್ ಆಗೋಷ್ಟು ರಾಜ್ಮುಡಿ ರೈಸ್ಗೆ ಅರ್ಧ ಕಪ್ ಆಗೋಷ್ಟು ನಾನು ತೊಗರಿಬೇಳೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರುಬೇಳೆನೂ ಸಹ ಸೇರಿಸಿದ್ದೀನಿ. ಇದು ರಾಜ್ಮುಡಿ ರೈಸು ಏನಂತ ಅಂದರೆ ಇದು ನಾವು ಸೋನಾ ಮಸೂರಿ ರೈಸ್ ಥರ ಉಬ್ಬಲ್ಲ, ಅಂದರೆ ಸ್ವಲ್ಪ ಜಾಸ್ತಿ ಆದಂಗೆ ಆಗಲ್ಲ. ಹಾಗಾಗಿ ಎಲ್ಲೋ ಕಡಿಮೆ ಆಗುತ್ತೇನೋ ಅಥವಾ ಬೇಳೆ ಥರ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಅರ್ಧ ಕಪ್ ಆಗೋಷ್ಟು ರೈಸ್ನ ಎಕ್ಸ್ಟ್ರಾ ಹಾಕಿದ್ದೀನಿ. ಹೆಸರುಬೇಳೆನೂ ಒಂದು 2 ಟೇಬಲ್ ಸ್ಪೂನ್ನ ಹಾಕಿಬಿಟ್ಟು ವಾಶ್ ಮಾಡಿಬಿಟ್ಟು ಇದಕ್ಕೆ ತರಕಾರಿಗಳನ್ನ ಸೇರಿಸ್ತಿದ್ದೀನಿ. ಜೊತೆಗೆ ಒಣ ಬಟಾಣಿ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೆ, ಅದು ನೀರಿನ ಸಮೇತನೇ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನೂ ಸಹ ಸೇರಿಸಿ ಇದಕ್ಕೆ ಒಂದು 4ರಿಂದ 4.25 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ, ಹಾಗಾಗಿ ಫಸ್ಟೇ ಹಾಕ್ಬಿಟ್ರೆ ಎಲ್ಲವನ್ನೂ ಸಹ ಕುಕ್ಕರಿಂದ ಹೊರಗಡೆ ಚೆಲ್ಲೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಆಮೇಲೆ ಇದು ಅನ್ನ ಮತ್ತು ಬೇಳೆ ಎಲ್ಲ ಬೆಂದ ಮೇಲೆ ಇನ್ನೊಂದು ಸಲ ಬೇಕಿದ್ರೆ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು ಒಂದು 4.25 ಕಪ್ ಆಗುವಷ್ಟು ನಾನು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದು ಆ ಕಡೆ ವಿಸಿಲ್ ಬರೋ ಅಷ್ಟರಲ್ಲಿ ಈ ಕಡೆ ಬಿಸಿಬೇಳೆ ಬಾತ್ಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಇಂಗು ಮೇಯ್ನ್, ಇದಕ್ಕೆ ಇಂಗನ್ನು ಸೇರಿಸಿದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಇವಿಷ್ಟನ್ನು ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ನಾನು ಬೇಯಲಿಕ್ಕೆ ಹಾಕಿಲ್ಲ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ರೀತಿ ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡಿ ಹಾಕಿದಾಗ ಕ್ಯಾಪ್ಸಿಕಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹಾಫ್ ಕುಕ್ ಆಗ್ತಿದ್ದಾಗೇ ಇದಕ್ಕೆ ಕ್ವಾಂಟಿಟಿಗೆ ತಕ್ಕಷ್ಟು ಬಿಸಿಬೇಳೆಬಾತ್ ಪೌಡರ್, ಇನ್ಸ್ಟೆಂಟ್ ಬಿಸಿಬೇಳೆಬಾತ್ ಪೌಡರ್ ಬರುತ್ತಲ್ಲ, ಅದನ್ನು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿದ್ರೆ ಒಂಥರ ಮಸಾಲೆ ಸೀದ್ ಹೋದಂಗೆ ಆಗಿಬಿಡುತ್ತೆ, ಹಾಗಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೊಂದು ಕುದಿ ಬರಬೇಕು. ಅದು ಒಂದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಪ್ರೆಷರ್ ಸಹ ಕಡಿಮೆ ಆಗಿತ್ತು. ಕುಕ್ಕರ್ನ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಸೊ ನಾನು ಮೊದಲೇ ಹೇಳ್ದ ಹಾಗೆ ಒಂದು 4.25 ಕಪ್ ಆಗೋಷ್ಟು ನೀರನ್ನು ಹಾಕಿದ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಜಾಸ್ತಿ ನೀರು ಹಾಕಿದ್ರೆ ಕುಕ್ಕರಿಂದ ಹೊರಗಡೆ ಚೆಲ್ದಂಗೆ ಆಗುತ್ತೆ ನೀರೆಲ್ಲ. ಸೊ ಇವಾಗ ಇದು ಗಟ್ಟಿ ಇದೆ ಅಲ್ವಾ, ನಮಗೆ ಬಿಸಿಬೇಳೆಬಾತ್ ಸ್ವಲ್ಪ ಲಿಕ್ವಿಡಿ ಕನ್ಸಿಸ್ಟೆನ್ಸಿನಲ್ಲಿ ಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ನೋಡಿಕೊಂಡು ನೀರನ್ನು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ನೀರನ್ನೇ ಹಾಕ್ಕೋತಾ ಇದ್ದೀನಿ, ಕೋಲ್ಡ್ ವಾಟರು. ನೀವು ಬೇಕಂದರೆ ಬಿಸಿ ನೀರನ್ನು ಸಹ ಹಾಕ್ಕೋಬೋದು. ಇವಾಗ ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಒಗ್ಗರಣೆ ಪಾತ್ರೆಗೂ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಿಮಗೆ ನೀರು ಜಾಸ್ತಿ ಅಂತ ಅನಿಸುತ್ತೆ, ಇಷ್ಟೊಂದು ಜಾಸ್ತಿ ಹಾಕ್ಬಿಟ್ನಲ್ಲಪ್ಪ ನೀರು ಅಂತ, ಬಟ್ ನೀವು ಸರ್ವ್ ಮಾಡೋ ಟೈಮ್ಗೆ ಕರೆಕ್ಟ್ ಹದದಲ್ಲಿ ಬಂದಿರುತ್ತೆ. ಹೆಸರುಬೇಳೆ ಮತ್ತು ತೊಗರಿಬೇಳೆ ಆಗಿರೋದ್ರಿಂದ ತಣ್ಣಗಾಗ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಏನು ಹೆದರ್ಕೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ, ಗಟ್ಟಿಯಾನೇ ಆಗುತ್ತೆ ಅದು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ನನಗಿಷ್ಟ ಆಗುತ್ತೆ ಬಿಸಿಬೇಳೆಬಾತ್ಗೆ, ಕೆಲವರು ಸ್ವೀಟಿಶ್ ಆಗಿರುತ್ತೆ ಅಂತ ಹಾಕಲ್ಲ, ಬಟ್ ಯೂಶ್ವಲಿ ಬಿಸಿಬೇಳೆಬಾತ್ ಅಂತ ಅಂದರೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವನ್ನು ಸಹ ಹದವಾಗಿ ಹಾಕಬೇಕು, ಆವಾಗಲೇ ಚೆನ್ನಾಗಾಗೋದು. ಇಲ್ಲಿ ಹುಳಿಗೆ ನಾನು ಹುಣಸೆ ರಸ ಹಾಕಿಲ್ಲ, ಕಾರಣ ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಹಾಗಾಗಿ ಇದು ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿ ಬರ್ಸಿದ್ದೀನಿ ನಾನು. ಕೊನೆಯಲ್ಲಿ ಇದಕ್ಕೆ ಒಣ ಕೊಬ್ಬರಿ ತುರಿನ ಹಾಕಬೇಕು, ಕಾಯಿ ತುರಿ ಸೇರಿಸಬಾರ್ದು, ಒಣ ಕೊಬ್ಬರಿ ಮೇಯ್ನ್ ಇದಕ್ಕೆ. ಒಣ ಕೊಬ್ಬರಿ ತುರಿ ಒಂದು 1/4 ಗಿಟ್ಕ ಆಗೋಷ್ಟು ಚೆನ್ನಾಗಿ ತುರಿದು, ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆಬಾತ್ ರೆಡಿ. ತುಂಬಾ ಸುಲಭ, ಎಲ್ಲ ತರಕಾರಿ ಬೇಳೆ ಎಲ್ಲ ಇರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪರ್ಫೆಕ್ಟಾಗಿರುತ್ತೆ. ಪ್ರೋಟೀನು, ಫೈಬರು ಎಲ್ಲವನ್ನೂ ಸಹ, ಕಾರ್ಬ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಚೆನ್ನಾಗಿ ಅನಿಸುತ್ತೆ. ಸೊ ಅರೌಂಡ್ 7:20, 7:25ಗೆಲ್ಲ ನಮ್ಮ ಮನೆಯಲ್ಲಿ ತಿಂಡಿ ರೆಡಿಯಾಗಿತ್ತು. 7:30 ಹಾಗೆ ನಮ್ಮ ಮನೆಯಲ್ಲಿ ತಿಂಡಿ ರೆಡಿಯಾಗಿತ್ತು ಅಂತ ಹೇಳಿದೆ ಅಲ್ವಾ. ಹಿತೇಶ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಅವನಿಗೆ ತಿಂಡಿಗೆ ಎಲ್ಲ ಹಾಕಿದ ಮೇಲೆ ಇವಾಗ ಅರೌಂಡ್ 9:30 ಹಾಗೆ ನನಗೆ ಮತ್ತು ಪ್ರದೀಪ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನೇನು ಎಕ್ಸ್ಟ್ರಾ ಮತ್ತೆ ಬಿಸಿ ಮಾಡಲಿಕ್ಕೆ ಹೋಗಿಲ್ಲ. ನೀವು ನೋಡ್ತಾ ಇರ್ಬೋದು 2 ಅವರ್ಸ್ ಆದ್ರೂ ಸಹ ಅಷ್ಟೇ ಬಿಸಿಯಾಗೇ ಇದೆ ಬಿಸಿಬೇಳೆಬಾತು. ಸೊ ಹಾಗೆಯೇ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ನೋಡಿ ಕನ್ಸಿಸ್ಟೆನ್ಸಿ ಆವಾಗ ಎಷ್ಟು ತೆಳುವಾಗಿತ್ತು ಅಂತ ಅನಿಸುತ್ತೆ, ಬಟ್ ಇದು ತಣ್ಣಗಾಗ್ತಾ ಗಟ್ಟಿಯಾಗುತ್ತೆ. ನೀವೇನಾದರೂ ಲಂಚ್ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ಬೇಕು ಅಂತ ಅಂದಾಗ ಇನ್ನೊಂದು ಸ್ವಲ್ಪ ಬೇರೆ ಸಪ್ರೇಟ್ ಇನ್ನೊಂದು ಪಾತ್ರೆಗೆ ನೀರನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ಬಿಸಿಬೇಳೆಬಾತನ್ನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿಸ್ಬಿಟ್ಟು ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಈ ಹದದಲ್ಲಿ ಇರುತ್ತೆ.
ಇಲ್ಲ ಅಂದರೆ ಇನ್ನೂ ಗಟ್ಟಿಯಾಗಿಬಿಟ್ಟಿರುತ್ತೆ, ಮಕ್ಕಳಷ್ಟಾಗಿ ಇಷ್ಟಪಡಲ್ಲ. ಸೊ ನಾನು ಯೂಶ್ವಲಿ ಹಾಗೇ ಮಾಡೋದು. ಬಿಸಿಬೇಳೆಭಾತನ್ನ ಇನ್ನೊಂದು ಸ್ವಲ್ಪ ನೀರನ್ನು ಮತ್ತು ಬಿಸಿಬೇಳೆಭಾತ್ ಎರಡೂ ಪ್ರಿಪೇರ್ ಮಾಡ್ಕೊಂಡಿರೋದನ್ನು ಹಾಕ್ಬಿಟ್ಟು ಒಂದು ಕುದಿಸ್ಬಿಟ್ಟು ಒಂದು ಸ್ವಲ್ಪ ತೆಳುವಾಗಿ ಲಂಚ್ ಬಾಕ್ಸ್ಗೆ ಹಾಕ್ತೀನಿ. ಸೊ ದಟ್ ಅವ್ನು ತಿನ್ಬೇಕಾದ್ರೆ ಮಧ್ಯಾಹ್ನ ಸ್ಕೂಲಲ್ಲಿ ಪರ್ಫೆಕ್ಟ್ ಹದದಲ್ಲೇ ಇರುತ್ತೆ. ಬಿಸಿಬೇಳೆಭಾತ್ ಮಾಡಿದ್ರೆ ಯೂಶ್ವಲಿ ಹಾಗೇ ಅಲ್ವಾ, ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗಿಬಿಡುತ್ತೆ. ಸೊ ಮಧ್ಯಾಹ್ನಕ್ಕೂ ನಾನೇನು ಎಕ್ಸ್ಟ್ರಾ ಅಡುಗೆ ಪ್ರಿಪೇರ್ ಮಾಡೋ ಹಾಗೇನಿರಲಿಲ್ಲ, ಬಿಸಿಬೇಳೆಭಾತೇ ಆಗ್ತಾಯಿತ್ತು ಎಲ್ಲರಿಗೂ. ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಕೆಳಗಡೆ ಮನೆಗೆ ವರ್ಕಿಗೆ ಬಂದೆ. ಇವತ್ತು ನನಗೆ ಎಷ್ಟು ಆರ್ಡರ್ಸ್ ಬಂದಿತ್ತು ಅಂದರೆ ಅಷ್ಟನ್ನು ಡಿಸ್ಪ್ಯಾಚ್ ಮಾಡಲೇಬೇಕಾಗಿತ್ತು. ಎಲ್ಲವೂ ಸಹ ಮೇಡಮ್ ಅರ್ಜೆಂಟ್ ಇದೆ, ಸ್ವಲ್ಪ ಬೇಗ ಕಳಿಸ್ಕೊಡಿ ಅಂತ ನನಗೆ ತುಂಬ ಇದು ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಎಷ್ಟೇ ಲೇಟ್ ಆದರೂ ನಾನು ಡಿಸ್ಪ್ಯಾಚ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕೆಳಗಡೆ ಬಂದು ಅರೌಂಡ್ 5 o'clockಗೆಲ್ಲ ನನಗೆ, ಏಕೆಂದರೆ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಇತ್ತು ಅಂತ ಅಂದರೆ ಬೇಗ ಬೇಗ ಪ್ಯಾಕ್ ಮಾಡಿಬಿಡ್ಬೋದು. ಪ್ರಾಡಕ್ಟ್ಸೇ ರೆಡಿ ಇಲ್ಲ ಅಂತ ಅಂದರೆ ನಾನು ಅವತ್ತು ಅವ್ರಿಗೆ ಡಿಸ್ಪ್ಯಾಚ್ ಮಾಡೋಕ್ಕೇ ಆಗಲ್ಲ. ಫ್ರೆಶ್ ಆಗಿ ಮಾಡಿಬಿಟ್ಟು, ಇಲ್ಲ ಮ್ಯಾಮ್ ಇವತ್ತು ಪ್ರಿಪೇರ್ ಆಗ್ತಾಯಿದೆ, ನಾನು ನಿಮಗೆ ನಾಳೆ ಅಥವಾ ನಾಡಿದ್ದು ಕಳಿಸ್ಕೊಡ್ತೀನಿ ಅಂತ ಮೆಸೇಜ್ ಹಾಕ್ತೀನಿ. ಕೆಲವೊಬ್ರಿಗೆ ಸ್ವಲ್ಪ ಅರ್ಜೆಂಟ್ ಇರುತ್ತೆ, ಇಲ್ಲ ನಾವು ಬೇರೆ ಕಡೆ ಕಳಿಸ್ಬೇಕು, ಅವ್ರಿಗೆ ನಾವು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಕೆಲವರು ಓಕೆ ಟೇಕ್ ಯೋರ್ ಓನ್ ಟೈಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರ್ಯಾರಿಗೆ ಅರ್ಜೆಂಟ್ ಇತ್ತು ಎಲ್ಲವನ್ನು ಸಹ ಪ್ರಾಡಕ್ಟ್ ರೆಡಿ ಇದ್ದಿದ್ದರಿಂದ ಎಲ್ಲರಿಗೂ ಸಹ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ರಾಗಿ ಲಾಡು ಮತ್ತು ಡೇಟ್ಸ್ ಲಾಡು ಕೊಂಬೋ ಆಫರ್ಸ್ ಇದೆ ಅಂತ ಹೇಳಿದ್ದೆ ಅಲ್ವಾ, ತುಂಬ ಜನ ತುಂಬ ಪರ್ಚೇಸ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಇದು ರಾಗಿ ಲಾಡು ಪ್ಲೇನ್, ಕೆಲವೊಬ್ಬರಿಗೆ ಡೇಟ್ಸ್ ಲಾಡು ಸ್ವಲ್ಪ ತುಂಬ ಸ್ವೀಟ್ ಅಂತ ಅನಿಸುತ್ತೆ, ಕ್ಯಾಲರೀಸ್ ಜಾಸ್ತಿ ಅಂತ ಅನಿಸುತ್ತೆ, ಹಾಗಾಗಿ ಬರೀ ರಾಗಿ ಲಾಡುನ ಆರ್ಡರ್ ಮಾಡ್ಕೊತಾರೆ. ರಾಗಿ ಲಾಡು ಅಂತೂ ತುಂಬ ಚೆನ್ನಾಗಿದೆ. ಬಾಕ್ಸ್ ಓಪನ್ ಮಾಡ್ತಾ ಇದ್ದ ಹಾಗೆಯೇ ಎಷ್ಟು ಘಮ ಬರುತ್ತೆ ಅಂದರೆ, ಹುರಿದಿರೋ ಅಂಥದ್ದು ತುಪ್ಪದಲ್ಲಿ ಮಾಡಿರೋ ಅಂಥದ್ದು ಸಖತ್ ಟೇಸ್ಟಿ ಇರುತ್ತೆ. ಆ್ಯಂಡ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದೂ ಒಂದು 2 ಡೇಸ್ಗೆ ಪ್ರಾಡಕ್ಟ್ಸ್ ಎಲ್ಲವನ್ನೂ ಸಹ ಖಾಲಿ ಆಗುತ್ತೆ. ಎವ್ರಿ 3 days ಒನ್ಸ್ ನಾನು ಎಲ್ಲ ಪ್ರಾಡಕ್ಟ್ಸ್ನು ಪ್ರಿಪೇರ್ ಮಾಡಿಸ್ತಾ ಇರ್ತೀನಿ. ಇಲ್ಲಿ ರಾಗಿ ಕೇಸರ್ ಪಿಸ್ತಾ ಬೆಳಗ್ಗೆ ಮಾಡಿಸಿದ್ದು, ಸಂಜೆ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಖಾಲಿ ಆಗೋಗಿದೆ. ಪ್ರೋಟೀನ್ ಮಿಲ್ಕ್ ಮಿಕ್ಸ್ 2 days ಆಗಿತ್ತು ಮಾಡಿಸಿ, 2 daysಗೆ ಓನ್ಲಿ 100 grams ಆಗೋಷ್ಟು ಮಿಕ್ಕಿದೆ, ಪೂರ್ತಿ ಬಕೆಟ್ ಖಾಲಿ. ಸೊ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ನನಗೆ ಈಗ ಒಂದು ಸಲ ಗೊತ್ತಾಗುತ್ತೆ ಅಲ್ವಾ ಯಾವುದು ಜಾಸ್ತಿ ಆರ್ಡರ್ಸ್ ಬರುತ್ತೆ, ಯಾವುದು ಕಡಿಮೆ ಆರ್ಡರ್ಸ್ ಬರುತ್ತೆ ಅಂತ. ಸೊ ಹಾಗೆಯೇ ನಾನು ಒಂದು 2 ಡೇಸ್ಗೆ ಆಗೋಷ್ಟೇ ಮಾತ್ರ ನಾನು ಪ್ರಿಪೇರ್ ಮಾಡಿಸಿ ಇಡೋದು. ಆ್ಯಂಡ್ ಇಲ್ಲಿ ರಾಗಿ ಕೇಸರ್ ಪಿಸ್ತಾ ಮಾಲ್ಟಲ್ಲಿ, ರಾಗಿ ಚೋಕೋ ಮಾಲ್ಟಲ್ಲಿ ಶುಗರ್ಲೆಸ್ ಸಹ ಅವೈಲೇಬಲ್ ಇದೆ. ಅದು ಸಪ್ರೇಟಾಗಿ ಮಾಡಿಸಿರ್ತೀನಿ. ಸೊ ದಟ್ ನಾವು ಒಂದು ಸ್ವಲ್ಪನೂ ಶುಗರ್ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡಲ್ಲ ಅಂತ ಅಂದವ್ರಿಗೆ ಅದು ಯೂಸ್ ಆಗುತ್ತೆ. ಶುಗರ್ ಅಂತ ಅಂದರೆ ನಾನು ಯೂಸ್ ಮಾಡೋ ಯಾವುದೇ ಪ್ರಾಡಕ್ಟಲ್ಲಿ ನಾನು ವೈಟ್ ಶುಗರು ಅಥವಾ ರಿಫೈನ್ಡ್ ಫ್ಲೋರ್ ಏನನ್ನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಕೆಂಪು ಕಲ್ ಸಕ್ಕರೆ, ಅದು ಹದವಾಗಿ ಹಾಕಿರ್ತೀನಿ. ತುಂಬ ಶುಗರ್ ಅಂತ ಅನಿಸೋದಿಲ್ಲ ನಿಮಗೆ. ಹದವಾಗಿ ಹಾಕಿದಾಗ ಟೇಸ್ಟನ್ನು ಸಹ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತು ಇಲ್ಲಿ ಟೋಟಲ್ 50 ಆರ್ಡರ್ಸ್ ನಾನು ಪ್ಯಾಕ್ ಮಾಡಿರೋ ಅಂಥದ್ದು. ನಿಮಗೂ ನಾನು ತಯಾರು ಮಾಡುವಂಥ ಪ್ರಾಡಕ್ಟ್ಸ್ ಬೇಕಿತ್ತು ಅಂತ ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ಅಂಥ ವಾಟ್ಸ್ಯಾಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಆದರೂ ಮಾಡ್ಬೋದು. ವಾಟ್ಸ್ಯಾಪ್ ಮೆಸೇಜ್ ಅಥವಾ ವಾಟ್ಸ್ಯಾಪ್ ಕಾಲ್ ಆದ್ರೂ ಸಹ ನೀವು ಆರ್ಡರ್ ಮಾಡಿ, ಅಂದರೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಾನು ಫುಲ್ ಲಿಸ್ಟ್ ಕಳಿಸ್ತೀನಿ ವಿತ್ ರೇಟ್ಸ್ ಏನೇನಿದೆ ಅಂತ, ಖಂಡಿತ ಪ್ಲೇಸ್ ಮಾಡಿ.